ಸಿಂಹ ರಾಶಿಯ ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಸಿಂಹ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಇದುವರೆಗೆ ತಿಳಿಯದೇ ಇರುವ ಒಂದು ಅತ್ಯಂತ ರಹಸ್ಯಮಯ ಹಾಗೂ ಆಶ್ಚರ್ಯಕರ ಸತ್ಯವನ್ನು ಇಂದು ನಾವು ಬಹಿರಂಗಪಡಿಸಲಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುದನ್ನು ನೀವು ಊಹಿಸಿಯೂ ಇರಲಿಲ್ಲ. ಅವರ ಅಸ್ತಿತ್ವವೇ ನಿಮ್ಮ ಜೀವನದ ದಿಕ್ಕನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ದೈವಿಕ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನ ಸೂರ್ಯನಂತೆ ಪ್ರಕಾಶಮಾನವಾಗುತ್ತದೆ. ಆದರೆ ಅವು ಅಸಮಾಧಾನಗೊಂಡರೆ, ಅಹಂಕಾರ ಮತ್ತು ಅಜಾಗ್ರತೆಯಿಂದ ನಿಮ್ಮ ಕೈಯಲ್ಲಿದ್ದದ್ದೇ ಕೈತಪ್ಪುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಬಾರಿ ಇದು ಹೇಗೆ ತಪ್ಪಿತು ಎಂದು ಅಚ್ಚರಿಯಾಗಿರುವ ಸಂದರ್ಭಗಳನ್ನು ನೆನಪಿಸಿಕೊಂಡರೆ, ಅದರ ಹಿಂದೆ ಇರುವ ಅಜ್ಞಾತ ರಹಸ್ಯವನ್ನು ತಿಳಿಯಲೇಬೇಕು. ಇದು ಕೇವಲ ಸಮಯದ ಆಟವಲ್ಲ, ಭಾಗ್ಯದ ತಿರುವೂ ಅಲ್ಲ. ನಿಮ್ಮ ಸುತ್ತಲೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ದಿವ್ಯ ಶಕ್ತಿಗಳ ಅಪ್ರತೀಕ್ಷಿತ ರಕ್ಷಣೆಯೇ ಇದಕ್ಕೆ ಮೂಲ ಕಾರಣ. ನೀವು ಜನ್ಮತಃ ರಾಜಸಿಕ ಸ್ವಭಾವದವರು. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವ ನಿಮ್ಮ ವ್ಯಕ್ತಿತ್ವದ ಮೂಲ ಲಕ್ಷಣಗಳು. ಅದಕ್ಕಾಗಿಯೇ ನಿಮ್ಮ ಮೇಲೆ ಅನೇಕ ಬಾರಿ ಇತರರ ದೃಷ್ಟಿ, ಅಸೂಯೆ ಮತ್ತು ಶತ್ರುಗಳ ತಂತ್ರಗಳು ಬೀಳುತ್ತವೆ. ಆದರೆ ಆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಮೊದಲೇ ಈ ದಿವ್ಯ ರಕ್ಷಣಾ ವಲಯ ಅವುಗಳನ್ನು ತಡೆದು ನಿಲ್ಲಿಸುತ್ತದೆ. ನೀವು ಗಮನಿಸದೇ ಇದ್ದರೂ ಸಂಕಷ್ಟಗಳು ತುದಿಗಾಲಿಗೆ ಬಂದಾಗಲೇ ತಿರುಗಿ ಬಿಡುವುದು, ಅಪಘಾತಗಳು ತಪ್ಪಿ ಹೋಗುವುದು, ದೊಡ್ಡ ನಷ್ಟಗಳು ಕೊನೆಯ ಕ್ಷಣದಲ್ಲಿ ತಪ್ಪುವುದು, ಇವೆಲ್ಲವೂ ಆ ರಕ್ಷಕ ಶಕ್ತಿಗಳ ಸೂಚನೆಗಳು. ನಿಮ್ಮ ಶ್ರಮ ಮತ್ತು ಬುದ್ಧಿಮತ್ತೆಯ ಜೊತೆಗೆ ಈ ಅಜ್ಞಾತ ಅನುಗ್ರಹ ಸದಾ ನಿಮ್ಮ ಜೊತೆ ನಿಂತಿದೆ. ಇವುಗಳಿಲ್ಲದೆ ಇದ್ದಿದ್ದರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಭಾರೀ ಕುಸಿತಗಳು, ಮಾನಸಿಕ ಹೊಡೆತಗಳು ಅಥವಾ ಆರ್ಥಿಕ ಅಸ್ಥಿರತೆಗಳು ಉಂಟಾಗುತ್ತಿತ್ತು. ಆದ್ದರಿಂದ ಸಿಂಹ ರಾಶಿಯವರೇ, ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಗೌರವಿಸಿ ಸತ್ಯ ಮಾರ್ಗದಲ್ಲಿ ನಡೆಯಿರಿ. ನೀವು ಧೈರ್ಯದಿಂದ ಮುಂದೆ ಸಾಗಿದಷ್ಟು ಆ ದಿವ್ಯ ಶಕ್ತಿಗಳ ರಕ್ಷಣೆಯು ಇನ್ನಷ್ಟು ಬಲವಾಗುತ್ತಾ ನಿಮ್ಮ ಜೀವನವನ್ನು ಅಜ್ಞಾತವಾಗಿ ಕಾಯುತ್ತಲೇ ಇರುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಪ್ರಕಾಶಮಾನ ವ್ಯಕ್ತಿತ್ವವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೇ ಹೆಚ್ಚಾಗಿದ್ದಾರೆ. ನಿಮ್ಮ ಪ್ರಗತಿ, ಗೌರವ ಮತ್ತು ನಾಯಕತ್ವ ಗುಣಗಳು ಕೆಲವರಿಗೆ ಅಸಹನೀಯವಾಗಿವೆ. ಈ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ಗುಪ್ತತಂತ್ರಗಳು, ನಕಾರಾತ್ಮಕ ಪ್ರಯೋಗಗಳು ಮತ್ತು ಮಾನಸಿಕ ಆಟಗಳನ್ನು ಕೂಡ ಆಡಿದ್ದಾರೆ. ಆದರೆ ಸಿಂಹರಾಶಿಯ ಮೇಲೆ ಈ ದಿವ್ಯ ಶಕ್ತಿಗಳ ಕೃಪೆ ಇರುವವರೆಗೆ ನಿಮ್ಮನ್ನು ಯಾರೂ ನಿಜವಾಗಿ ಹಾನಿ ಮಾಡಲು ಸಾಧ್ಯವಿಲ್ಲ. ನೀವು ಸಂಪೂರ್ಣವಾಗಿ ದೈವಿಕ ರಕ್ಷಣೆಯೊಳಗಿದ್ದೀರಿ. ಸ್ನೇಹಿತರೆ, ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು: ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡೇನು ಕೇಳುತ್ತಿಲ್ಲ. ಬದಲಾಗಿ ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರೂ ವಿಡಿಯೋಗೆ ಮನಸಾರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ. ಸ್ನೇಹಿತರೆ, ಮುಂದೆ ಬರುತ್ತಿರುವ 4 ದಿನಗಳು ಸಿಂಹ ರಾಶಿಯವರ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುವ ದಿನಗಳಾಗಿವೆ. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಪ್ರತೀಕ್ಷಿತ ಅವಕಾಶಗಳು, ಗೌರವ, ಹಣ ಮತ್ತು ಸಂತೋಷದ ಸೂಚನೆಗಳು ಕಾಣಿಸಿಕೊಳ್ಳಲಿವೆ. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೊಮ್ಮೆ ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಆತುರವಿಲ್ಲದೆ ವಿವೇಕ ಮತ್ತು ಶಾಂತಿಯಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಸಿಂಹ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ಶತ್ರು ಹೊರಗಿನ ವ್ಯಕ್ತಿಯಲ್ಲ, ನಿಮ್ಮ ಹತ್ತಿರದಲ್ಲೇ ಇರುವ, ಸದಾ ನಿಮ್ಮನ್ನು ಹೊಗಳುತ್ತಾ ನಿಮ್ಮ ನಂಬಿಕೆಯನ್ನು ಗಳಿಸಿಕೊಂಡ ವ್ಯಕ್ತಿಯೇ ಆಗಿರಬಹುದು. ಕಳೆದ ಹಲವು ವರ್ಷಗಳಿಂದ ಅವನು ನಿಮ್ಮ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತಾ ನಿಮ್ಮ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡುತ್ತಿದ್ದಾನೆ. ಆದರೆ ಈಗ ಕಾಲ ಬದಲಾಗುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವನ ಮೇಲೆ ಬಿದ್ದಿದ್ದು ಸತ್ಯ ಹೊರಬರುವ ಸಮಯ ಹತ್ತಿರವಾಗಿದೆ. ನ್ಯಾಯ ತನ್ನ ದಾರಿಯಲ್ಲಿ ಸಾಗುತ್ತಿದೆ. ಸಿಂಹರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಸ್ವತಃ ನಾಗದೇವತೆಗಳು ಮತ್ತು ನರಸಿಂಹದೇವರ ಕೃಪಾಶಕ್ತಿ. ನರಸಿಂಹದೇವರು ನಿಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವವನ್ನು ರಕ್ಷಿಸುತ್ತಿದ್ದರೆ, ನಾಗದೇವತೆಗಳು ನಿಮ್ಮ ಮೇಲೆ ಬಂದ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಮೂಲದಲ್ಲೇ ನಾಶ ಮಾಡುತ್ತಿದ್ದಾರೆ. ಕಾಣದ ಕವಚದಂತೆ ಈ ಶಕ್ತಿಗಳು ಸದಾ ನಿಮ್ಮ ಸುತ್ತ ಇವೆ. ಸಿಂಹರಾಶಿಯವರೇ, ಈ ದೈವಿಕ ಕೃಪೆ ಸದಾ ಇರಬೇಕೆಂದರೆ ನೀವು 2 ವಿಷಯಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಮೊದಲನೆಯದು, ಅಹಂಕಾರ ಮತ್ತು ಅತಿಯಾದ ಕೋಪವನ್ನು ನಿಯಂತ್ರಿಸಬೇಕು. ಸೂರ್ಯದೇವರ ಶಕ್ತಿ ಅಹಂಕಾರದಿಂದ ದುರ್ಬಲವಾಗುತ್ತದೆ.
ಎರಡನೆಯದು, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು. ಈ ಸರಳ ಉಪಾಯವೇ ನಿಮ್ಮ ಜೀವನದಲ್ಲಿನ ದೊಡ್ಡ ಅಡಚಣೆಗಳನ್ನು ಕರಗಿಸಿ ಶಾಂತಿ ಮತ್ತು ಯಶಸ್ಸನ್ನು ತರಬಲ್ಲದು. ಸುಮಾರು ಹಲವು ವರ್ಷಗಳ ನಂತರ ಈಗ ಗ್ರಹಗತಿಗಳ ಚಕ್ರವು ಸಿಂಹ ರಾಶಿಯವರ ಪರವಾಗಿ ಅತ್ಯಂತ ಬಲವಾಗಿ ತಿರುಗುತ್ತಿದೆ. ಇದುವರೆಗೆ ನೀವು ಅನುಭವಿಸಿದ ವಿಳಂಬ, ಅಡೆತಡೆಗಳು ಮತ್ತು ಅಸ್ಪಷ್ಟತೆಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತಿವೆ. ಶನಿ ಮತ್ತು ಗುರುಗಳ ಅಪರೂಪದ ಹಾಗೂ ಶಕ್ತಿಶಾಲಿ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಪರಿವರ್ತನೆಗೆ ದಾರಿ ತೆರಲಿದೆ. ಇದು ಸಣ್ಣ ಬದಲಾವಣೆಯಲ್ಲ, ನಿಮ್ಮ ಚಿಂತನೆ, ನಿರ್ಧಾರ ಮತ್ತು ಜೀವನದ ದಿಕ್ಕನ್ನೇ ಬದಲಿಸುವಂತಹ ದೊಡ್ಡ ಅಧ್ಯಾಯದ ಆರಂಭ. ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು, ಕೆಲಸ ಅಥವಾ ವ್ಯವಹಾರದಲ್ಲಿ ಸ್ಥಿರತೆ ದೊರಕುವುದು, ಆಕಸ್ಮಿಕ ಧನಲಾಭದ ಅವಕಾಶಗಳು ಮೂಡುವುದು ಮತ್ತು ಇದುವರೆಗೆ ಕಾಣದಿದ್ದ ಮಾನಸಿಕ ಶಾಂತಿ ನಿಮ್ಮೊಳಗೆ ನೆಲೆಸುವ ಆರಂಭವಾಗಲಿದೆ. ಸಿಂಹರಾಶಿಯವರೇ, ನೀವು ಜನ್ಮತಃ ನಾಯಕತ್ವ ಗುಣ ಹೊಂದಿರುವವರು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಆದರೆ ಅದೇ ತಪ್ಪು ದಾರಿಯಲ್ಲಿ ಹೋದರೆ ಅಹಂಕಾರವಾಗಬಹುದು. ಈಗ ಗ್ರಹಗಳ ಅನುಗ್ರಹ ಇರುವ ಈ ಸಮಯದಲ್ಲಿ ಆ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ಚಿಂತನೆ, ಧರ್ಮ ಮಾರ್ಗ ಮತ್ತು ಸತ್ಯದೊಂದಿಗೆ ಬಳಸಿದರೆ ನಿಮ್ಮ ಭಾಗ್ಯವು ಸೂರ್ಯನಂತೆ ಸದಾ ಪ್ರಕಾಶಮಾನವಾಗಿರುತ್ತದೆ. ಏರಿಳಿತಗಳು ಬಂದರೂ ಅವು ನಿಮ್ಮನ್ನು ಕುಗ್ಗಿಸುವುದಕ್ಕೆಲ್ಲ, ಇನ್ನಷ್ಟು ಬಲಪಡಿಸಲು ಮಾತ್ರ ಬರುತ್ತವೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಸರಿಯಾದ ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಲಿದೆ ಮತ್ತು ಸಿಂಹರಾಶಿಯವರ ಜೀವನದಲ್ಲಿ ಈಗ ಪ್ರಾರಂಭವಾಗುತ್ತಿರುವ ಈ ಶುಭಯೋಗ ದೀರ್ಘಕಾಲದ ಸಮೃದ್ಧಿಗೆ ದಾರಿ ಮಾಡಿಕೊಡಲಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.